ಕ್ಲಿಯರ್? ಇನ್ನು ಏನಾದ್ರೂ ಇನ್ನೊಂದು ಯಾಂಗ್ ಬಗ್ಗೆ ಡೌಟ್ ಇದ್ರೆ ಕೇಳಿ. ರಾಮಗೋಪಾಲ್. ಸರ್ ನಮಸ್ಕಾರ. ಸರ್ ನಾನು ಆಗ್ಲೇ ಇನ್ನೊಂದು ಯಾಂಗ್ ಬಗ್ಗೆ ಕೇಳೋಣ ಅಂತಿದ್ದೆ. ಸೊ ಈಗ ಲೋವರ್ ಬ್ಯಾಕ್ ಲಂಬಾರು ಅದೆಲ್ಲ ಪೇನ್ ಬಂದ್ರೆ ಸೊ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಮೋಸ್ಟ್ಲಿ ಬರುತ್ತೆ. ಸೊ ಅದು ಹೀಟ್ ಜಾಸ್ತಿ ಆಗಿ ಅಂದ್ರೆ ಯಾಂಗ್ ಜಾಸ್ತಿ ಆಗಿ ಬರುತ್ತಾ? ಇನ್ನು ಕಡಿಮೆ ಆಗಿ ಬರುತ್ತೆ. ಕಡಿಮೆ ಆಗುತ್ತೆ. ಸೊ ನ್ಯಾಚುರಲಿ ಯಾಂಗ್ ಜಾಸ್ತಿ ಇರುತ್ತೆ. ಸೊ ಇವಾಗ ಸೊಂಟ ನೋವು ಅಂದ್ರೆ 2 ತರ. ಯಾಂಗ್ ಕಮ್ಮಿ ಆದ್ರೂ ಸೊಂಟ ನೋವು ಬರುತ್ತೆ, ಇನ್ನು ಕಮ್ಮಿ ಆದ್ರೂ ಸೊಂಟ ನೋವು ಬರುತ್ತೆ. ಯಾಂಗ್ ಕಮ್ಮಿ ಆದ್ರೆ ಯಾಕೆ ಬರುತ್ತೆ ಅಂದ್ರೆ ಬ್ಯಾಕ್ ಅಂದ್ರೆ ಯಾಂಗ್ ಅಲ್ವಾ, ಆ ಯಾಂಗ್ ಎನರ್ಜಿ ಕಡಿಮೆ ಆಗ್ಬಿಟ್ಟು ಸೊಂಟ ನೋವು ಬರುತ್ತೆ. ದೇಹದಲ್ಲಿ ಎನರ್ಜಿ ತುಂಬಾ ಕಡಿಮೆ ಆದ್ರೆ ಇನ್ನಂದ್ರೆ ಏನು? ಪೋಷಣೆ, ನರಿಶ್ಮೆಂಟ್. ಯಾವಾಗ ದೇಹದಲ್ಲಿ ಎನರ್ಜಿ ತುಂಬಾ ಥ್ರೆಶೋಲ್ಡ್ ಕಡಿಮೆ ಆದಾಗ ದೇಹದಲ್ಲಿ ಮೂಳೆಗಳ ಪೋಷಣೆ ಕಮ್ಮಿ ಆಗುತ್ತೆ, ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ. ಆ ಬೋನ್ ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ಸೊಂಟ ನೋವು ಬರುತ್ತೆ. ಸೊ ಅದು ಕಡಿಮೆ ಆಗೋದ್ರಿಂದ ನೋಡಿ, ಸಡನ್ ಆಗಿ ನೋವು ಸಿವಿಯರ್ ಆಗಿ ಬಂದತ್ತೆ ಅಂದ್ರೆ ಅದು ಯಾಂಗ್. ಕಂಟಿನ್ಯೂಸ್ ಆಗಿ ಯಾವಾಗ್ಲೂ ಡಲ್ ಆಗಿ ಪೇನ್ ಇರ್ತತೆ ಅಂತಂದ್ರೆ ಇನ್ನು. ನಾರ್ಮಲಿ ಯಂಗ್ ಏಜ್ ಅಲ್ಲಿ ವಿತಿನ್ 40 years ಅಲ್ಲಿ ಬಂದಿದೆ ಬ್ಯಾಕ್ ಪೇನ್ ಅಂದ್ರೆ ಅದು ಯಾಂಗ್ ಇರುತ್ತೆ ಮೋಸ್ಟ್ ಆಫ್ ದಿ ಟೈಮ್. ಪೀಪಲ್ ಗೆ 40+ 50+ ಅಲ್ಲಿ ಬರುತ್ತೆ ಅಂದ್ರೆ ಇನ್ನಿರುತ್ತೆ. ಅಂದ್ರೆ ಇನ್ನಲ್ಲ, YIN. ಓಕೆ, ಇನ್ನನ್ನು ಹೇಗ್ ಜಾಸ್ತಿ ಮಾಡೋದು ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ತಗೊಳೋದು, ಸ್ವೀಟ್ ತಗೊಳೋದು, ಮತ್ತೆ ಹಣ್ಣುಗಳು ತಿನ್ನೋದು, ಚೆನ್ನಾಗಿ ನಿದ್ದೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ದಂಗೆ ತಲೆ ಖಾಲಿ ಇಟ್ಕೊಳೋದು, ಇದೆಲ್ಲ ಒಳ್ಳೇದಾಗ್ತದೆ. ಹೇಳಮ್ಮ ರಾಧಾ. ಸರ್, ಸ್ಕಿನ್ ಡ್ರೈನೆಸ್ ಗೆ ಯಾಂಗ್ ಅಂತ ಟ್ರೀಟ್ ಮಾಡೋದಾ ಅಂತ ಟ್ರೀಟ್ ಮಾಡೋದು? ಯಾವ ತರ ಇದೆ ಅಂತ ನೋಡ್ಬೇಕು. ಸ್ಕಿನ್ ಡ್ರೈ ಆಗಿ ರೆಡ್ ರ್ಯಾಶಸ್ ಆಗ್ತಿದೆ ಅಂದ್ರೆ ಯಾಂಗ್. ಸುಮ್ನೆ ಡ್ರೈ ಆಗಿ ಸ್ಕಿನ್ ಮುದ್ರೆ ಆಗ್ತಾ ಇದೆ ಅಂದ್ರೆ ಇನ್ನು. ಅಂದ್ರೆ ಜಸ್ಟ್ ಇವಾಗ ಕಾಲಲ್ಲಿ ಕ್ರಾಕ್ಸ್ ಇರುತ್ತಲ್ಲ ಸರ್, ಅದು ಯಾಂಗ್? ಅದು ಕಾಲ್ ಅಂದ್ರೆ ಯಾವ್ದು? ಲೋವರ್ ಪಾರ್ಟಿ ಅಲ್ವಾ? ಲೋವರ್ ಇನ್ನು ಕಮ್ಮಿ ಆಗಿರುತ್ತೆ. ಡಿಫಿಷಿಯನ್ಸಿಯಿಂದ ಅದು ಬಂದಿದೆ. ಇನ್ನು ಕಡಿಮೆ ಇರೋದ್ರಿಂದ ಆ ಮಾಯಿಶ್ಚರ್ ಮಾಡಕ್ ಆಗ್ತಾ ಇಲ್ಲ, ಹೀಲ್ಸ್ ನ ಫುಟ್ ನ ಹೊಡ್ಕೊಳ್ತಾ ಇರುತ್ತೆ. ಸರಿನಾ? ಸೊ ನಿಮ್ಮ ಒಂದು ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ. ಹೇಳಿ ಮಲ್ಲಿಕಾರ್ಜುನ್. ಮೋಹಿತಾ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಮ್ಮ. ಸರ್, ನನ್ ಮಗುವಿಗೆ ಒಂದು 5 days ಆಯ್ತು ಸರ್, ಡೆಂಗು ಅಂತೇಳಿ ಸಿಂಪ್ಟಮ್ ಬಂತು, ಫೀವರ್ನು ಬಂದಿದೆ. ಬಟ್ ಹ್ಯಾಂಗಿದೆ ಸರ್, ಸಲೈನ್ ಹಚ್ತಾ ಇದ್ದೀವಿ, ಟ್ಯಾಬ್ಲೆಟ್ಸ್ ಹಾಕ್ತಾ ಇದ್ದೀವಿ. ಫೀವರ್ ಯಾವಾಗ ಕಮ್ಮಿ ಆಗುತ್ತೆ ಯಾವಾಗ ಬರುತ್ತೆ ಗೊತ್ತಾಗಲ್ಲ ಸರ್. ಅದು ಹೇಳ್ಬೇಕಂದ್ರೆ ನೈಟ್ ನಲ್ಲೇ ಹೆಚ್ಚಿಗೆ, 24 hours ಫೀವರ್ ಯಾವಾಗ ಬರುತ್ತೆ ಹೇಳಿ? ಆಲ್ಮೋಸ್ಟ್ ಅಲ್ಲಿ ಫೀವರ್ ಹಂಗೆ ರೆಗ್ಯುಲರ್ ಆಗಿದೆ ಸರ್. ಬಟ್ ಟ್ಯಾಬ್ಲೆಟ್ಸ್ ಹಾಕಿದ ತಕ್ಷಣ, ಸಲೈನ್ ಹಚ್ಚಿದ ತಕ್ಷಣ ಸ್ವಲ್ಪ ಕೋಲ್ಡ್ ಆಗುತ್ತೆ. ಬಟ್ ಗೊತ್ತೇ ಆಗಲ್ಲ. ಇವಾಗ ಟ್ರೀಟ್ಮೆಂಟ್ ರನ್ನಿಂಗ್ ಇದ್ರು ಏನು ಗೊತ್ತಾಗ್ತಾ ಇಲ್ಲ ಸರ್, ಅದು ಯಾವ ರೀತಿ ಅಂತ. ಇವನ್ ಮೋಷನ್ ಇದೆ, ವಾಮಿಟ್ ಮಾಡ್ಕೊಳ್ತಾನ. 5 ದಿವ್ಸ ಐತೆ ಸರ್, ಏನು ಇಲ್ಲ ಹೊಟ್ಟಿ ಒಳಗ. ಒಂಥರ ಭಯ ಆಗ್ಲಿಗತ್ತ ಸರ್. ಯಾಕಂದ್ರೆ ಅದು ಟ್ಯಾಬ್ಲೆಟ್ ಹೀಟ್ ಆಗ್ಲಿಗತ್ತೋ ಏನೋ, ಊಟನೇ ಇಲ್ಲ, ಮೋಷನ್ ಹ್ಯಾಂಗ್ ಮಾಡ್ತಾನ ಅಂತ ನಮ್ಗೆ ಅಷ್ಟೇ. ಎಳೆನೀರ್ ಕುಡಿತಾನ ಸ್ವಲ್ಪ, ಅದಕ್ ಬಿಟ್ರೆ ಏನಿಲ್ಲ ಸರ್. ಇಲ್ಲಿ ನಿನ್ನ ಹೆಸರೇನು? ಏನ್ ಮಗುಬೇಡ, ಒಂದ್ ಹೀಲಿಂಗ್ ಕೊಡ್ತೀನಿ. ಹಾಗೆ ಆಯ್ತಾಯ್ತು, ಸಾಕು. ಸರ್, ನಿಮ್ಗೆ ಒಂದ್ಸರಿ ಪರ್ಸನಲಿ ಮೆಸೇಜ್ ಹಾಕಿದ್ದೆ ಸರ್. ಇವಂದೇ ಟಿಬಿಯಾ ಪ್ರಾಬ್ಲಮ್ ಆಗಿತ್ತು ಸರ್. ಅದು ಆಫ್ಟರ್ ಡೆಲಿವರಿ ಸ್ವಲ್ಪ ಟಿಬಿಯಾ ಬ್ರೇಕ್ ಆಗಿತ್ತು, ಅಫೆಕ್ಷನ್ ಆಗಿದೆ ಅಂತ ಹೇಳಿದ್ದೆ. ಇವನಿಗೆ ಸರ್ ಕ್ಲಾಸ್ ಆದ್ಮೇಲೆ ಡಿಟೇಲ್ ಆಗಿ ಮೆಸೇಜ್ ಮಾಡಿ. ಸರ್, ನಾನೊಂದು ಹೀಲಿಂಗ್ ಕೊಡ್ತೀನಿ, ಅವನಿಗೆ ತೋರಿಸಿ. ಕರೆಕ್ಟ್ ಆಗಿ ಸರಿಮಾ, ಚೆನ್ನಾಗಿ ಆಗ್ತಾನಮ್ಮ, ಡೋಂಟ್ ವರಿ. ಆಕ್ಚುಲಿ ನನ್ ಎಷ್ಟು ದಿವಸದಿಂದ ಟ್ರೈ ಮಾಡತ್ತೀನಿ ಸರ್ ನಿಮ್ ಮಾತಾಡ್ಬೇಕಂತ. ಏನೋ ಅವನ್ ಸಲಿಂದ ಇದಾಯ್ತು. ಥ್ಯಾಂಕ್ಸ್ ಸರ್. ಇವಾಗ ನಿಮ್ಗೆ ಅವಶ್ಯಕತೆ ಬಂದಿದೆ, ಕರೆಕ್ಟ್ ಆಗಿ ಅದಕ್ಕೆ ಆಗಿದೆ. ಹೀಲಿಂಗ್ ಕೊಟ್ಟಿದ್ದೀನಿ, ನಿನ್ ಮಗ ಸರಿ ಹೋಗ್ತಾನೆ ಬೆಳಿಗ್ಗೆ ಹೋಗೋಷ್ಟೊತ್ತಿಗೆ. ಇನ್ನೊಂದಿದ್ರೆ ಮೆಸೇಜ್ ಮಾಡಿ. ಓಕೆ ಸರ್, ಥ್ಯಾಂಕ್ಸ್ ಸರ್. ನಿನ್ನೆ ಮೆಸೇಜ್ ಮಾಡಿನೇ ಕ್ಲಾಸ್ ಇಂದ ಔಟ್ ಆದೆ ಸರ್ ನಾನು. ಇವಾಗ ಏನ್ ಮೆಸೇಜ್ ಮಾಡಿ, ನಾನು ಒಂದು ಪಾಯಿಂಟ್ ಕೊಡ್ತೀನಿ, ಅದೇನಾರ ಟೆಸ್ಟ್ ಮಾಡ್ಸಿರೋ ರಿಪೋರ್ಟ್ ಇದ್ರೆ ಕಳಿಸಿ. ನಿಮ್ ಮಗ ಬಟ್ ಅದ್ರೊಳಗ್ ಬರ್ಲಿಲ್ಲ ಸರ್, ಏನು ಪ್ಲೇಟ್ಲೆಟ್ಸ್ ಇಷ್ಟೇ ಎಕ್ಸ್ಟ್ರಾ ಬಂದಿದಾವೆ. ರಿಪೋರ್ಟ್ ನಲ್ಲಿ ಡೆಂಗು ಅಂತ ಇಲ್ಲ ಅಂದ್ರೆ ಡಾಕ್ಟರ್ ಅಂದ್ರು ಎಲ್ಲ ಸಿಂಪ್ಟಮ್ಸ್ ಎಲ್ಲ ಡೆಂಗೂದೇ ಇದಮ್ಮ, 99 100%. ರಿಪೋರ್ಟ್ ಕರೆಕ್ಟ್ ಇಲ್ಲ,
ಅಂತ ಹೇಳಿ ಡೆಂಗು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಯಾವ ಟ್ರೀಟ್ಮೆಂಟ್ ಕೊಡಬೇಡಿ, ಡೆಂಗ್ಯೂ ಟ್ರೀಟ್ಮೆಂಟ್ ಅವು ಇವು ಇನ್ನೂ ಸ್ವಲ್ಪ ವೀಕ್ ಆತ ನಿನ್ ಮಗ. ಆಗಿದ್ದಾನೆ ಸರ್. ವೆರಿ ಸಿಂಪಲ್, ಅವನಿಗೇನ್ ಸಿಂಟಮ್ಸ್ ಇದೆ ಬರ್ದ್ ಕಳ್ಸಿ. ಹಾ ಓಕೆ. ಅದನ್ನ ನಾನು ನೀಟಾಗಿ ಓದ್ಬಿಟ್ಟು ಒಂದ್ 10 ನಿಮಿಷ ಟೈಮ್ ತಗೊಂಡು ಅದು ಇನ್ನ ಹಂಗ ಡಿಫಿಷಿಯನ್ಸಿನ ಎಕ್ಸೆಸ್ ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ಸ್. ಒಂದ್ಸತಿಗೆ ಸಾಲ್ವ್ ಆಗ್ಬೋದು, ಇಲ್ಲ ಒಂದ್ 3-4 ಕನ್ಸಲ್ಟೇಷನ್ ಬೇಕಾಗ್ಬೋದು. ಓಕೆ, 2 ದಿನಕ್ಕೆ 3 ದಿನಕ್ಕೆ 4 ದಿವಸಕ್ಕೆ ಮಾಡ್ಕೊಂಡೋಗಿ. ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು 300 ಚಾರ್ಜ್ ಮಾಡ್ತೀನಿ, ಇನ್ಯಾವುದಕ್ಕಲ್ಲ. ಇಲ್ಲ ಸರ್, ಇಲ್ಲ ಸರ್, ಫೀ ಕೊಡ್ತೀನಿ ಸರ್, ಪರವಾಗಿಲ್ಲ. ಬಟ್ ನಿಮ್ ಕನ್ಸಲ್ಟ್ ಆಗ್ಬೇಕು ನಮ್ಗೆ ಇಂಪಾರ್ಟೆಂಟ್. ಡಾಕ್ಟರ್ ತಾಗ ಹೋಗಿ ಸಫರ್ ಆಗೋದಕ್ಕೂ ನನ್ ಫೀಸ್ಗೂ ಸಂಬಂಧ ಇಲ್ಲ. ಜಸ್ಟ್ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಸ್ಪೆಂಡಿಂಗ್ ಟೈಮ್. ಇವಾಗ ಫೀಸ್ ಕೊಡೋದು ಬೇಡ. ಈಗ ನಾನು ಹೀಲಿಂಗ್ ಕೊಟ್ಟಿನಲ್ಲ, ನಿನ್ ಮಗ ಬೆಳಿಗ್ಗೆ ನಾರ್ಮಲ್ ಇರ್ತಾನೆ 100%.